ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಈ ಒಂದು ಅದ್ಭುತವಾದ ದಿನ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಹೋಗೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ, ಜ್ಞಾನೋಕ್ತಿಗಳು 8 ಅದರ 13ನೇ ವಾಕ್ಯ ಈ ರೀತಿಯ ಪ್ರೊವರ್ಬ್ಸ್ ಚಾಪ್ಟರ್ 8 ವರ್ಸ್ 13. ಇಟ್ ಸೈಸ್ ಲೈಕ್ ದಿಸ್. ಈ ರೀತಿಯ ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಸೊ ದೇವರ ಮಕ್ಕಳಾಗಿರುವಂಥ ನಾವುಗಳು ಅನೇಕ ಸಾರಿ ನಾವು ಸೊ ನಮಗೊಂದು ಭಯ ಇದೆ. ಅನೇಕ ಸಾರಿ ನಮ್ಮ ಜೀವನಕ್ಕೆ, ನಮ್ಮ ಬಾಳಿಗೆ, ನಮ್ಮ ಬದುಕಿಗೆ ಭಯ ಇದೆ. ಅನೇಕರು ತಂದೆ ತಾಯಿಗಳಿಗೆ ಭಯಪಡ್ತಾರೆ, ಅನೇಕರು ಮಕ್ಕಳಿಗೆ ಭಯಪಡ್ತಾರೆ, ಅನೇಕರು ಯಜಮಾನರಿಗೆ ಭಯಪಡ್ತಾರೆ, ಅನೇಕರು ಹೆಂಡತಿಗೆ ಭಯಪಡ್ತಾರೆ, ಅನೇಕರು ಟೀಚರ್ಗಳಿಗೆ ಭಯಪಡ್ತಾರೆ, ಅನೇಕರು ಅಧಿಕಾರಿಗಳಿಗೆ ಭಯಪಡ್ತಾರೆ, ಅನೇಕರು ನಮ್ಮ ಜೀವನದಲ್ಲಿ ಕೆಲ ವ್ಯಕ್ತಿಗಳಿಗೆ ಬಹಳ ಪ್ರಾಮುಖ್ಯವಾಗಿ ನಾವು ಭಯಪಡುವುದನ್ನು ನಾವು ನೋಡುತ್ತೇವೆ ಅಥವಾ ಕಾಣ್ತೇವೆ. ಆದರೆ ಇಲ್ಲಿ ವಾಕ್ಯ ಭಾಳ ಚೆನ್ನಾಗಿರ್ತದೆ. ಅಂದರೆ ಯೆಹೋವನಿಗೆ ಭಯಪಡುವಂಥವ್ರು, ದೇವರಿಗೆ ಭಯಪಡುವಂಥ ಪ್ರತಿ ವ್ಯಕ್ತಿ ಏನು ಮಾಡ್ತಾನಂತೆ? ಪಾಪಗಳನ್ನು ದ್ವೇಷ ಮಾಡ್ತಾನೆ, ಕೆಟ್ಟತನ ಮಾಡುವುದನ್ನು ದ್ವೇಷಿಸ್ತಾನೆ, ಕೆಟ್ಟತನ ಮಾಡುವುದನ್ನು ಬಿಡುತ್ತಾನೆ ಎಂಬುದಾಗಿ ಬಹಳ ಪ್ರಾಮುಖ್ಯವಾಗಿ ಇಲ್ಲಿ ದೇವರ ವಾಕ್ಯ ನಮ್ಮೆಲ್ಲರೊಟ್ಟಿಗೆ ಮಾತನಾಡುತ್ತೆ. ಅನೇಕ ಸಾರಿ ವ್ಯಕ್ತಿಗಳು ಪಾಪವನ್ನು ಮಾಡ್ತಾನೆ ಇರ್ತಾರೆ, ಅನೇಕ ಸಾರಿ ತಪ್ಪುಗಳನ್ನು ಮಾಡ್ತಾನೆ ಇರ್ತಾರೆ, ಅನೇಕ ಸಾರಿ ತಪ್ಪಾದದನ್ನು ನಾವು ಶಿಕ್ಷಿಸುವುದಕ್ಕಾಗಿ ಹೋಗುವಾಗ ಅಥವಾ ಶಿಕ್ಷಿಸುವಂಥ ಸಂದರ್ಭಗಳು ಬಂದಾಗ ಅನೇಕ ಸಾರಿ ಮಕ್ಕಳಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಅನೇಕರು ನಮ್ಮನ್ನು ಅಥವಾ ನಿಮ್ಮನ್ನು ಬಿಟ್ಟು ದೂರ ಹೋಗುವಂಥ ಸಂದರ್ಭಗಳು, ಪರಿಸ್ಥಿತಿಗಳು ಒಂದು ವೇಳೆ ನೀವು ಹಾದು ಹೋಗಿರ್ಬೋದು. ಆದರೆ ಯಾರು ದೇವರನಿಗೆ ಭಯಪಡುತ್ತಾರೋ, ಅಂದರೆ ದೇವರು ಎಲ್ಲ ಸ್ಥಳಗಳಲ್ಲಿ ಇರುವಂಥ ದೇವರು. ನೀನು ಕೂತ್ಕೊಳ್ಳುವ ಸ್ಥಳದಲ್ಲಿ, ನಿಂತ್ಕೊಳ್ಳುವ ಸ್ಥಳದಲ್ಲಿ, ತಿರುಗಾಡುವ ಸ್ಥಳದಲ್ಲಿ, ಓಡಾಡುವ ಸ್ಥಳದಲ್ಲಿ, ಪ್ರತಿ ಹೆಜ್ಜೆಗಳಲ್ಲೂ ದೇವರು ನಿನ್ನ ಸಂಗಡ ಇರ್ತಾನೆ, ನಿನ್ನ ನೋಡ್ತಾ ಇರ್ತಾನೆ, ನಿನ್ನ ಕಾಯ್ತಾ ಇರ್ತಾನೆ, ನಿನ್ನೊಳಗೆ ವಾಸ ಮಾಡ್ತಾ ಇರ್ತಾನೆ. ಯಾವಾಗ ದೇವರ ಭಯ ನಮ್ಮೊಳಗೆ ಇರುತ್ತದೋ ನಾವು ತಪ್ಪುಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಹಾಗಾದರೆ ಇವತ್ತು ನಾವುಗಳು ಅಥವಾ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಕುಟುಂಬಕ್ಕೆ ತಿಳಿಸಬೇಕಾದ ಸಂಗತಿ ಏನಂದರೆ ದೇವರಿಗೆ ಭಯಪಡುವುದನ್ನು ಹೇಳಿಕೊಡಬೇಕು. ದೇವರು ಅಂತ ಹೇಳುವಾಗ ಆತನು ಎಲ್ಲ ಸ್ಥಳಗಳಲ್ಲೇ ಇರುವಂಥ ದೇವರಾಗಿದ್ದಾನೆ. ಯೋಸೇಫನ ಜೀವನದಲ್ಲಿ ಅವನು ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿರುವುದರಿಂದ ಪಾಪವನ್ನು ದ್ವೇಷ ಮಾಡಿದ, ಪಾಪವನ್ನು ಸಂಪೂರ್ಣವಾಗಿ ಅವನು ತೊರೆದು ಬಿಟ್ಟ. ಹಾಗೆ ಅವನು ಆ ಪಾಪವನ್ನು ದ್ವೇಷ ಮಾಡಿರುವುದರಿಂದ ಅವನ ಕುಟುಂಬದಲ್ಲಿ ಎಲ್ಲರಿಗಿಂತಲೂ ಒಂದು ಆಶೀರ್ವಾದವಾಗಿ ಅವನು ಬೆಳೆದು ನಿಂತ. ಇಡೀ ಅವರ ವಂಶಕ್ಕೆ, ಇಡೀ ಮಾನವ ಕುಲಕ್ಕೆ ಅವನು ಆಶೀರ್ವಾದವಾಗಿ, ಐಗುಪ್ತ ದೇಶದಲ್ಲಿ ದೇವರ ಅವನನ್ನು ಆಶೀರ್ವಾದವಾಗಿಟ್ಟ. ಇವತ್ತು ನೀನು ತೀರ್ಮಾನ ಮಾಡು. ಏನಂದರೆ ನೀನು ದೇವರಿಗೆ ಭಯಪಡುವಂಥ ಒಬ್ಬ ಮಗನು, ಒಬ್ಬ ಮಗಳಾದರೆ ನಿನ್ನನ್ನು ನಿನ್ನ ವಂಶಕ್ಕೆ, ನಿನ್ನನ್ನು ನಿನ್ನ ಕುಟುಂಬಕ್ಕೆ, ನಿನ್ನನ್ನು ನಿನ್ನ ಸಂತತಿಗೆ, ನಿನ್ನನ್ನು ನಿನ್ನ ಊರಿಗೆ, ನಿನ್ನ ಗ್ರಾಮಕ್ಕೆ, ನಿನ್ನ ಪಟ್ಟಣಕ್ಕೆ, ನಿನ್ನ ರಾಜ್ಯಕ್ಕೆ, ನಿನ್ನ ದೇಶಕ್ಕೆ ನಿನ್ನನ್ನು ಆಶೀರ್ವಾದವಾಗಿ ದೇವರು ಇಡುವುದಕ್ಕೆ ಶಕ್ತನಾಗಿದ್ದಾನೆ, ಸಾಧ್ಯವುಳ್ಳವನಾಗಿದ್ದಾನೆ, ಸಾಮರ್ಥ್ಯವುಳ್ಳಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಭಯ ನಿನ್ನೊಳಗಿರಲಿ. ಇನ್ನು ಮೇಲೆ ಪಾಪವನ್ನು, ಕೆಟ್ಟತನವನ್ನು ದ್ವೇಷಿಸುವಂಥ ಒಬ್ಬ ಮಗನು, ಒಬ್ಬ ಮಗಳು ನೀನಾಗಿರ್ತಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ನಾನು ದೃಢವಾಗಿ